ಮತ್ತೆ ಜೀವನ ಆನಂದ ಆ ಥರ ಇರುತ್ತೆ. ಆಮೇಲೆ ಫೈನಲ್ ಪಾಲಿಸಿ ಒಂದಿದೆ ಅಲ್ವಾ ಜೀವನ ತರು, ಅದೆಲ್ಲ 1.25 ಬರುತ್ತೆ. ಆ ಥರ ಎಲ್ಲ 1.25 ಅಂದ್ರೆ 5 ಲ್ಯಾಕ್ ಅಂದ್ರೆ 6.25 ಲ್ಯಾಕ್ ಬರುತ್ತೆ. ಈಗ ಅಂದ್ರೆ 2 ಲ್ಯಾಕ್ ಅಂದ್ರೆ 2.5 ಆ ಥರ ಬರುತ್ತೆ. ಈಗ 18ರಿಂದ 35 ವರ್ಷವರೆಗೆ ಗ್ರೂಪ್ 1 ಗೆ NMG ಎಷ್ಟು ಕೊಡ್ಬೋದು ಅಂದ್ರೆ ಮ್ಯಾಕ್ಸಿಮಮ್ 12 ಲ್ಯಾಕ್ಸ್ ಆಯ್ತಾ. ಆಮೇಲೆ ಗ್ರೂಪ್ 2 ಎಂಡೋವನ್ ಪ್ಲಾನ್, ಜೀವನ ಆನಂದ ಆಧಾರ್ ಪ್ಲಾನ್ 8 ಲಕ್ಷ ಮ್ಯಾಕ್ಸಿಮಮ್ ಕೊಡ್ಬೋದು. ಇದೆಲ್ಲ ಮೆಡಿಕಲ್ ಇಲ್ಲದೆ ಮೆಡಿಕಲ್ ಕ್ಯಾಟಗರಿ ಬರುತ್ತೆ. ಆಮೇಲೆ 36 to 45 ಇಯರ್ಸ್ ಅವರಿಗೆಲ್ಲ ಗ್ರೂಪ್ 1 ಪ್ಲಾನ್ ಗೆ 8 ಲಕ್ಷ ಮ್ಯಾಕ್ಸಿಮಮ್ ಕೊಡ್ಬೋದು. ಆಮೇಲೆ ಗ್ರೂಪ್ 2 ಪ್ಲಾನ್ ಗೆ 5 ಲಕ್ಷ ಮ್ಯಾಕ್ಸಿಮಮ್ ಕೊಡ್ಬೋದು ಆಯ್ತಾ. ಆಮೇಲೆ 46 to 50 ಅವರಿಗೆಲ್ಲ ಮ್ಯಾಕ್ಸಿಮಮ್ 5 ಲಕ್ಷ ಗ್ರೂಪ್ 1 ಕೊಡ್ಬೋದು ಮ್ಯಾಕ್ಸಿಮಮ್. ಆಮೇಲೆ ಗ್ರೂಪ್ 2 ಗೆ 3 ಲಕ್ಷ ಮ್ಯಾಕ್ಸಿಮಮ್ ಕೊಡ್ಬೋದು. ಈಗ ಕೆಲವೊಬ್ಬರು 47 ಇಯರ್ಸ್ ಬರ್ತಾರೆ, ಅವ್ರಿಗೆ ಮ್ಯಾಕ್ಸಿಮಮ್ 2 ಲಕ್ಷ ಕೊಡಬೇಕು. ಆಮೇಲೆ ಎಂಡೋವನ್ ಪ್ಲಾನ್ ಅಂದ್ರೆ ಮ್ಯಾಕ್ಸಿಮಮ್ 3 ಲಕ್ಷ ಕೊಡ್ಬೋದು. ಈಗ ಜೀವನ ಅಂದ್ರೆ 3 ಲಕ್ಷ ಬರಲ್ಲ, ಯಾಕಂದ್ರೆ SUC ಜಾಸ್ತಿ ಬರುತ್ತೆ. 3 ಲಕ್ಷ ಅಂದ್ರೆ 1.25 ಜಾಸ್ತಿ ಬರುತ್ತೆ, ಇನ್ನು ಜಾಸ್ತಿ ಬರುತ್ತೆ 3.8 ಲಕ್ಷ ಬರುತ್ತೆ. ಸೊ ಅದು ಕೊಡಕ್ಕಾಗಲ್ಲ. 3.6 ಹೋಗ್ತಂದ್ರೆ ಅವ್ರು ಮೆಡಿಕಲ್ ಮಾಡಬೇಕು, ಆದ್ರೆ ಕಂಡೀಷನ್ ಇರುತ್ತೆ. ಆಮೇಲೆ NMS ಕ್ಯಾಟಗರಿ ಅಂದ್ರೆ ಏನಂದ್ರೆ ಗವರ್ಮೆಂಟ್ ಎಂಪ್ಲಾಯಿ ಪ್ಲಸ್ 2.5 ಲ್ಯಾಕ್ ಇನ್ಕಮ್ ಇರುತ್ತೆ. ಅದರಲ್ಲಿ 3 ಏಜ್ ಕ್ಯಾಟಗರಿ 18 to 35. 18 to 35 ಗ್ರೂಪ್ 1 ಗೆ ಫಸ್ಟ್ ಗೆ 30 ಲ್ಯಾಕ್ಸ್ ವರೆಗೆ ಮ್ಯಾಕ್ಸಿಮಮ್ ಕೊಡಬಹುದು. ಆಮೇಲೆ ಗ್ರೂಪ್ 2 ಗೆ 25 ಲ್ಯಾಕ್ಸ್ ವರೆಗೆ ಕೊಡಬಹುದು, ಇದು ಒಂದು ಕ್ಯಾಟಗರಿ. ಆಮೇಲೆ 36 to 45 ಇಯರ್ಸ್ ಅದಕ್ಕೆ ಗ್ರೂಪ್ 1 ಗೆ 20 ಲ್ಯಾಕ್ಸ್ ವರೆಗೆ ಮ್ಯಾಕ್ಸಿಮಮ್ ಕೊಡಬಹುದು. ಗ್ರೂಪ್ 2 ಗೆ 50 ಲ್ಯಾಕ್ಸ್ ಕೊಡಬಹುದು, ಇದು ಒಂದು. ಆಮೇಲೆ 46 to 50 ಇಯರ್ಸ್ ಗೆ ಗ್ರೂಪ್ 1 ಅಂದ್ರೆ 10 ಲ್ಯಾಕ್ಸ್ ಕೊಡಬಹುದು. 10 ಲ್ಯಾಕ್ಸ್ ಅಂದ್ರೆ SUC ಎಲ್ಲ. ಆಮೇಲೆ ಗ್ರೂಪ್ 2 ಅಂದ್ರೆ 8 ಲ್ಯಾಕ್ಸ್ ಮ್ಯಾಕ್ಸಿಮಮ್ ಕೊಡಬಹುದು, ಇದು ಕಂಡೀಷನ್ ಇರುತ್ತೆ. ಈ ತರ ಇನ್ನೊಂದು ಬಿಲ್ ಇರುತ್ತೆ. ಆಮೇಲೆ ಮೆಡಿಕಲ್ ಕೆಲವರು ಕೇಳ್ತಾರೆ ಅಬೌವ್ 50 ಇಯರ್ಸ್ ಖಂಡಿತ ಮೆಡಿಕಲ್ ಬೇಕೇ ಬೇಕು. ಇದು ಜಡ್ಜ್ ಬಂತಲ್ಲ, ಅದು 55 ಇಯರ್ಸ್ ಮೆಡಿಕಲ್ ಬೇಡ. ಇದು ಎಷ್ಟು ಮ್ಯಾಕ್ಸಿಮಮ್ 1 ಲ್ಯಾಕ್ 2 ಲ್ಯಾಕ್ ಅಷ್ಟೇ ಕೊಡಬಹುದು. 55 ಇಯರ್ಸ್ ಮೆಡಿಕಲ್ ಮಾಡಬಹುದು. ಅದು ಪ್ಲಾನ್ ನಂಬರ್ ಏನು ಎಲ್ಲ ಗೊತ್ತಾಯ್ತಲ್ವಾ.